ಬಾರಪ್ಪ. ನಿನ್ ಜ್ಞಾನ ಎಲ್ಲ ಐತೋ ಹಂಗ ಬೀಳ್ಸೋದು. ನನ್ ಮೂಳೆ ಎಲ್ಲ ಬಗಲಾಗೋಯ್ತು ಗೊತ್ತಾ. ಸೋಮ ಅದೇ ಹುಡುಗಿ. ಆ ಹಿಡ್ಗೈ ಕೇಸ ಲವ್ ಬಿರಿಯಾನಿಗೂ ಬಸ್ಸಾರ್ಗೂ ಹೊಂದಾಣಿಕೆ ಆಗುತ್ತೇನೋ. ಲವ್ ಅನ್ನಕ್ಕೆ ಭೇದ ಇಲ್ಲ ಕಣ. ಕುದಿ ಬಂದಾಗ ಮಾಂಸ ಹಾಕಿದ್ರೆ ಬಿರಿಯಾನಿ, ತರಕಾರಿ ಹಾಕಿದ್ರೆ ಪಲಾವು. ಅದೇನೋ ಸರಿ. ಮುಂದೆ ಮುಂದೆ ನಾವು ಹಿಡ್ಗಾಯಿ ಹೊಡಿಯೋದೆ. ಇದ್ನ ಕೊಡ್ದಾಕ್ದೆ ಪುಡಿ ಪುಡಿ ಆಗೋಯ್ತಲ್ಲೋ. ಸಿನಿಮಾ ನೋಡಕ್ ಏನ್ ಬೇಕು? ಟಿಕೆಟ್ ಬೇಕು. ಈಗ ಅವಳು ನೋಡಕ್ ಇದೇ ಟಿಕೆಟ್. ನೀನ್ ಯಾಕೋ ಊಟಕ್ಕಿಂತ ಮುಂಚೆನೆ ಎಲೆ ಹರ್ಕೊಳ್ತಾ ಇದೀಯ ಅನಿಸ್ತಾ ಇದೆ. ಎಲೆ ಹರ್ಕೊಂಡ್ರೆ ಅಲ್ವೇನೋ ಒಳಕರ್ ತಟ್ಟೆಲಿ ಊಟ ಹಾಕೋದು. ಊಟ ಬಾ ಈ ಕಡೆ ಬಾ. ಅದಕ್ಕೊಂದ್ ಹೆಜ್ಜೆ ಯಾವಾಗ್ಲೂ ನಾವು. ಚಾಚಾ ಆರಾಮಾಗಿದ್ದೀರಾ? ಒಂದ್ ನಿಮಿಷ ತಗೊಳ್ಳಿ. ಚಾಚಾ ನಾ ಭಿಕ್ಷಕ ಅಲ್ಲ. ಅವ್ನು ನನ್ನ ಫ್ರೆಂಡ್ ಚಾಚಾ. ವಿಚಿತ್ರವಾದ ವೇಷ ಹಾಕೊಂಡು ಬೀದಿ ಸುತ್ತ ಕಾಯಿಲೆ ಅವನಿಗೆ. ಇದ್ಯಾವ ವಿಚಿತ್ರ ಕಾಯಿಲೆನಪ್ಪ? ಅವನ ವಿಷಯ ಬಿಡಿ ಚಾಚಾ. ನಮ್ ಕಾಯಿಲೆಗೆ ಏನಾದ್ರು ಒಂದು ಪರಿಹಾರ ಕೊಡಿ. ನಾನ್ ಡಾಕ್ಟರ್ ಅಲ್ಲಪ್ಪ, ರೇಡಿಯೋ ಮೆಕ್ಯಾನಿಕ್ಕು. ಅದಕ್ಕೆ ಅಲ್ವಾ ರೇಡಿಯೋಗೆ ಮತ್ ಕೊಡ್ಲಿ ಅಂತ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು. ಇದು ಯಾಕೋ ಆನ್ ಆಗ್ತಿಲ್ಲ, ಒಂಚೂರು ರೆಡಿ ಮಾಡ್ಕೊಡಿ. ಹೌದಾ? ಹೊಟ್ಟೋಗ್ಬಿಟ್ಟಿದ್ಯಲ್ಲಪ್ಪ. ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡಿದ್ದ ಚಾಚಾ. ನಿಮ್ ಹುಡುಗಿನ ನೋಡಿದ್ಮೇಲೆ ಕೆಳಗಡೆ ಬೀಳಿಸ್ಬಿಟ್ಟ. ಅಂದ್ರೆ ರೋಡಲ್ಲಿ ಬರ್ತಾ ಯಾವ್ದೋ ಹುಡುಗಿ ಗುದ್ಬಿಟ್ಲು, ಅವಾಗ ಬಿದ್ದೋಯ್ತು ಅಂತ ಹೇಳಕ್ ಕೊಟ್ಟಿದ್ದಾನೆ ಅಲ್ವೇನೋ? ಓಹೋ. ಹಾ ಬಂದೆ ಮಗಳೇ, ಇಲ್ಲಿ ಜನ ಇದ್ದಾರೆ. ಕೋಗಿಲ ಕಂಠ. ನಮ್ಮ ಹುಡುಗನ್ಗೆ ಬೆಳಿಗ್ಗೆಯಿಂದ ಪ್ರದೇಶ ಸಮಾಚಾರ ಕೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಈಗಿಂದ ಈಗ್ಲೇ ನೀವು ಮಾಡ್ಕೊಡ್ಲಿಲ್ಲ ಅಂದ್ರೆ ಪ್ರತಿದಿನ ನಿಮ್ ಅಂಗಡಿಗೆ ಬರ್ತಾನೆ ಪ್ರದೇಶ ಸಮಾಚಾರ ಕೇಳಕ್ಕೆ. ಆಮೇಲೆ ನಿಮ್ಗೆ ತೊಂದ್ರೆ. ಏನ್ ಚಾಚಾ ನಿಮ್ ಕೈ ಗುಣ. ಏಯ್ ಸೋಮ, ಇದೇ ಖುಷಿಗೆ ಚಾಚಂಗ್ ಒಂದ್ ಟೀ ಹೇಳು. ಅಣ್ಣ 3 ಟೀ. ನನಗ್ ಟೀ ಬೇಡಪ್ಪ, ಈಗ ಊಟದ ಹೊತ್ತು. ಜೀವನದಾಗ ಏನೈತಿ ಚಾಚಾ, ಕಣ್ಣಿರೋವರೆಗೂ ನೋಟ, ಕಾಲಿರೋವರೆಗೂ ಓಟ. ಅದ್ ಬಿಟ್ರೆ ನಿಮ್ಮಂತವ್ರ ಒಡನಾಟ. ತಗೋಪ. ಎಷ್ಟಾಯ್ತು ಚಾಚಾ? ₹1. ಆ ಕಡೆ ಕೊಡು. ಆಯ್ತು ಚಾಚಾ ಟೀ ಕುಡಿರಿ. ಮತ್ತೆ ಕೆಟ್ಟೋದ್ರೆ ನಿಮ್ಮ ಹತ್ರನೇ ಬರ್ತೀನಿ ಚಾಚಾ. ನಾನ್ ಕೈ ಹಾಕದ್ಮೇಲೆ ಮತ್ತೆ ಕೆಡೋ ಪ್ರಶ್ನೆನೇ ಇಲ್ಲ. ಆದ್ರೂ ಹುಷಾರು, ಮತ್ತೆ ಬೀಳಿಸ್ಬೇಡ. ಇಲ್ಲ ಬಿಡಿ ಚಾಚಾ, ಜೋಪಾನವಾಗಿ ನೋಡ್ಕೊಳ್ತಾನೆ. ಬಂದೆ ಮಗಳೇ, ಬಂದೆ. ಬರ್ತೀನಿ ಚಾಚಾ. ಆಯ್ತಾಯ್ತಾಯ್ತು.